ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಎಲ್ಲವೂ ಪ್ರಮುಖ ಪಾತ್ರಗಳೇ. ಆ ಪಾತ್ರಗಳಲ್ಲಿ ಬರುವ ಒಂದೊಂದು ವ್ಯಕ್ತಿತ್ವವು ಒಂದೊಂದು ಪಾಠ ಬೋಧಿಸುತ್ತೆ. ಅಂತಹ ಪ್ರಮುಖ ಪಾತ್ರಗಳಲ್ಲೊಂದು ಇಂದಿನ ಕಥಾನಾಯಕನಾದ ಸಾತ್ಯಕಿಯದ್ದು. ಬಹುಶಃ ಈತನಿಲ್ಲದೆ ಮಹಾಭಾರತದ ಅಂತ್ಯವಾಗುತ್ತಿರಲಿಲ್ವೋವೇನೋ. ಒಂದೊಂದು ಸನ್ನಿವೇಶದಲ್ಲೂ ಸಂಘರ್ಷಗಳಲ್ಲೂ ಅತಿ ರೋಚಕ ತಿರುವು ಪಡೆದುಕೊಳ್ಳುವ ಮಹಾ ಸಂಗ್ರಾಮದ ಕಥೆಯೇ ಮಹಾಭಾರತ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಸಾತ್ಯಕಿ ಯಾರು, ಮಹಾಭಾರತದಲ್ಲಿ ಸಾತ್ಯಕಿಯ ಪಾತ್ರವೇನು, ಈತನಿಂದ ಮಹಾಭಾರತಕ್ಕೆ ಅಂತಿಮ ತಿರುವು ಸಿಕ್ಕಿದ್ದು ಹೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಯುಯುಧು ಯದುವೀರರ ಅಜೇಯ ಸೇನಾಪತಿಯಾಗಿದ್ದವನು. ಈತ ಸತ್ಯಕ ಎನ್ನುವವನ ಮಗನಾದ ಕಾರಣ ಈತನನ್ನು ಹೆಚ್ಚಾಗಿ ಸಾತ್ಯಕಿ ಎಂದು ಕರೆಯಲಾಗುತ್ತೆ. ಮಹಾಭಾರತದ ಯುದ್ಧ ಆರಂಭವಾದಾಗ ಕೃಷ್ಣ ತನ್ನ ಸಂಪೂರ್ಣ ಸೇನೆಯನ್ನು ಸುಯೋಧನನಿಗೆ ಒಪ್ಪಿಸಿ ಆ ಸೇನೆಯ ನಾಯಕತ್ವ ವಹಿಸುವಂತೆ ಯುಯುಧುವಿಗೆ ಆದೇಶ ಕೊಡ್ತಾನೆ. ಆದರೆ ಅದಕ್ಕೆ ಒಪ್ಪದ ಯುಯುಧು ತನ್ನ ಸೇನಾಪತಿ ಯುದ್ಧೆಯನ್ನೇ ಬಿಟ್ಟುಕೊಡ್ತಾನೆ. ತಾನು ಅಧರ್ಮದ ಪರ ನಿಲ್ಲೋದಿಲ್ಲ ಅಂತ ತನ್ನ ಸ್ವಂತ ನಿರ್ಧಾರ ಪ್ರಕಟಿಸಿ ಸಭೆಯಿಂದ ಹೊರಗಡೆ ನಡೆದು ಬಿಡ್ತಾನೆ. ಅಂತಹ ಧರ್ಮ ಪಾರಾಯಣನಾಗಿದ್ದವನು ಸಾತ್ಯಕಿ. ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡು ಯುದ್ಧದ ನಂತರದಲ್ಲಿಯೂ ಬದುಕಿದ್ದ ಬೆರಳೆಣಿಕೆಯ ಮಂದಿಗಳಲ್ಲಿ ಈತನು ಒಬ್ಬ. ಮುಂದೆ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಇಡೀ ಸೇನೆ ಕೌರವರ ಪರ ನಿಂತಿದ್ದರೆ ಈ ಸಾತ್ಯಕಿ ಮಾತ್ರ ಪಾಂಡವರ ಪರ ನಿಂತು ಕೌರವ ವೀರರ ತಲೆ ಕಡಿದು ಹಾಕ್ತಾ ಇರ್ತಾನೆ. ಆತ ಎಷ್ಟು ವೀರನಾಗಿದ್ದ ಎಂದರೆ ದುರ್ಯೋಧನ, ದ್ರೋಣ, ಭೀಷ್ಮ ಕೂಡ ಆತನ ಶೌರ್ಯ ಕಂಡು ಹಣೆಯಲ್ಲಿ ಬೆವರು ಮೂಡುವ ರೀತಿಯಲ್ಲಿ ಮಾಡಿಬಿಡ್ತಾನೆ. ಮಹಾಭಾರತದ ಯುದ್ಧದಲ್ಲಿ ಕರ್ಣನನ್ನ 2 ಬಾರಿ ದ್ವಂದ್ವ ಯುದ್ಧದಲ್ಲಿ ಸೋಲಿಸಿ ಇನ್ನೂ 2 ಬಾರಿ ಸಮಬಲದ ಹೋರಾಟ ಮಾಡ್ತಾನೆ. ಸಾತ್ಯಕಿ ವೃಷ್ಣಿಕುಲಕ್ಕೆ ಸೇರಿದವನು. ಪ್ರಮುಖ ಯಾದವ ಸೇನಾನಿಯಾಗಿದ್ದ. ಕುರುಕ್ಷೇತ್ರ ಪುರಾಣಗಳ ಪ್ರಕಾರ ಅವನು ವೃಷ್ಣಿಕುಲದ ಶಿನಿಯ ಮೊಮ್ಮಗ, ಸತ್ಯಕನ ಮಗ ಮತ್ತು ಜಯನ ತಂದೆಯಾಗಿದ್ದನು. ಹಾಗಾಗಿ ತಂದೆಯ ಸತ್ಯಕನ ಹೆಸರನ್ನು ಅವನಿಗೆ ಇಡಲಾಯಿತು. ಇವನು ಕೃಷ್ಣನಿಗೆ ಸಮರ್ಪಿತನಾಗಿದ್ದ ಮತ್ತು ಅರ್ಜುನನ ಶಿಷ್ಯನಾಗಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ವಿರುದ್ಧ ಪಾಂಡವರ ಪರವಾಗಿ ಸತ್ಯಕಿ ಬಲವಾಗಿ ಮತ್ತು ಭಾವೋದ್ರೇಕವಾಗಿ ಒಲವು ತೋರುತ್ತಾನೆ. ಯುದ್ಧದ ಮೊದಲು ಸತ್ಯಕಿಯು ಕೃಷ್ಣನೊಂದಿಗೆ ಕುರು ರಾಜಧಾನಿಗೆ ಪಾಂಡವರ ಶಾಂತಿಯ ರಾಯಭಾರಿಯಾಗಿದ್ದನು. ಕೃಷ್ಣ ಮತ್ತು ಕೃಷ್ಣನ ವಿಶ್ವರೂಪವನ್ನು ಬಂಧಿಸುವ ದುರ್ಯೋಧನನ ಪ್ರಯತ್ನಕ್ಕೆ ಸಾತ್ಯಕಿ ಸಾಕ್ಷಿಯಾಗಿದ್ದರೂ ಆ ದೃಶ್ಯದಿಂದ ಕುರುಡಾಗದ ಕೆಲವೇ ವ್ಯಕ್ತಿಗಳಲ್ಲಿ ಅವನು ಒಬ್ಬ. ಈ ವೇಳೆ ಮಾತುಕತೆ ವಿಫಲವಾದ ನಂತರ ಸಾತ್ಯಕಿ ಸಿವಿ ಮತ್ತು ವೃಷ್ಣಿ ಸೈನ್ಯವನ್ನು ಪಾಂಡವರ ಶಿಬಿರಕ್ಕೆ ಕರೆದೊಯ್ಯುತ್ತಾನೆ. ನಂತರ ಸತ್ಯಕಿಯು ಚಕಿತಿನ ಮತ್ತು ಸೈನಾಜೀನಂತಹ ಇತರರೊಂದಿಗೆ ಪಾಂಡವರನ್ನ ಸೇರುತ್ತಾನೆ. ಕೃಷ್ಣನು ತನ್ನ ಸೈನ್ಯವನ್ನ ದುರ್ಯೋಧನನಿಗೆ ನೀಡುವಂತೆ ವಾಗ್ದಾನ ಮಾಡುತ್ತಾನೆ. ಆದ್ದರಿಂದ ಕೃತವರ್ಮನು ಕೌರವರಿಗಾಗಿ ಹೋರಾಡುವಂತೆ ಯಾದವರು ನೇರವಾಗಿ ದ್ವಾರಕಾಕ್ಕೆ ತೆರಳುವುದಾಗಿ ಪ್ರಮಾಣ ಮಾಡ್ತಾರೆ. ಇದರಿಂದ ಸತ್ಯಕಿ ಯುದ್ಧದಲ್ಲಿ ತನ್ನ ಸಂಬಂಧಿಕರಾದ ಕೌರವರೊಂದಿಗೆ ಹೋರಾಡಬೇಕಾಗುವ ಸಂದರ್ಭ ಬರುತ್ತೆ. ಹಾಗಾಗಿ ಪಾಂಡವರಿಗೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಒದಗಿಸುತ್ತಾನೆ. ಭೀಷ್ಮನ ಪ್ರಕಾರ ಸಾತ್ಯಕಿಯು 12 ಅತಿರಥಗಳೊಂದಿಗೆ ಏಕಾಂಗಿಯಾಗಿ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆಂಬ ವರ್ಣನೆ ಸಿಗುತ್ತೆ. ಯುದ್ಧದ ಸಮಯದಲ್ಲಿ ಸಾತ್ಯಕಿಯು ಪಾಂಡವ ಸೈನ್ಯದ ಒಂದು ಅಕ್ಷೋಹಿಣಿಯ ಸೇನಾಧಿಪತಿಯಾಗಿದ್ದ. ಕುರುಕ್ಷೇತ್ರ ಮಹಾಯುದ್ಧ ಪ್ರಾರಂಭವಾದಾಗಿನಿಂದ ಯುದ್ಧದ 2ನೇ ದಿನದಂದು ಸತ್ಯಕಿಯು ಶಕುನಿ ಜೊತೆ ಹೋರಾಡುತ್ತಾನೆ. ಶಕುನಿ ಸಮಬಲನಾಗಿ ಈತನೊಂದಿಗೆ ಭೀಕರ ಯುದ್ಧದಲ್ಲಿ ಪಾಲ್ಗೊಂಡ. ಆದರೆ ಸತ್ಯಕಿಯ ಪರಾಕ್ರಮದ ಮುಂದೆ ಶಕುನಿಯ ಬಲ ಕ್ಷೀಣವಾಗಿ ಸೋಲನುಭವಿಸಬೇಕಾಯಿತು. ಕುರುಕ್ಷೇತ್ರ ಯುದ್ಧದ 12ನೇ ದಿನದಂದು ಸಾತ್ಯಕಿ ಕರ್ಣನನ್ನೇ ಸೋಲಿಸಿಬಿಡ್ತಾನೆ. ಆದರೆ ಅರ್ಜುನ ಮಾಡಿದ್ದ ಪ್ರಮಾಣವನ್ನು, ಕರ್ಣನನ್ನೇ ಸೆದೆಬಡಿಯುವ ವಾಗ್ದಾನವನ್ನು ನೆನಪಿಸಿಕೊಳ್ಳುವುದನ್ನು ಮರೆತು ಬಿಡ್ತಾನೆ.
ಈ ವೇಳೆ ಘೋರ ಯುದ್ಧದಲ್ಲಿ ಜಯದ್ರಥ ಮತ್ತು ದುರ್ಯೋಧನರು ಕರ್ಣನನ್ನ ರಕ್ಷಿಸುತ್ತಾರೆ. ಯುದ್ಧದ 14ನೇ ದಿನದಂದು ಸತ್ಯಕಿಯು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾನೆ. ಜಯದ್ರಥನನ್ನ ಕೊಲ್ಲುವ ತನ್ನ ಪ್ರತಿಜ್ಞೆಯನ್ನ ಪೂರೈಸುವ ಸಲುವಾಗಿ ಅರ್ಜುನನು ದ್ರೋಣನ ರಚನೆಯನ್ನ ಭೇದಿಸಲು ಪ್ರಯತ್ನಿಸುತ್ತಿರುವಾಗ ಅರ್ಜುನನ ಅನುಪಸ್ಥಿತಿಯಲ್ಲಿ ಚಕ್ರವರ್ತಿಯನ್ನ ಸೆರೆ ಹಿಡಿಯಲು ಪ್ರಯತ್ನಿಸ್ತಾ ಇದ್ದ ದ್ರೋಣನಿಂದ ಯುಧಿಷ್ಠಿರನನ್ನ ಸಾತ್ಯಕಿ ರಕ್ಷಿಸುತ್ತಾನೆ. ದ್ರೋಣನಿಂದ ದುಷ್ಟುದ್ಯುಮ್ನನನ್ನ ರಕ್ಷಿಸಿದ ಸತ್ಯಕಿ ದ್ರೋಣನೊಂದಿಗೆ ದೀರ್ಘ ಹೋರಾಟದಲ್ಲಿ ತೊಡಗುತ್ತಾನೆ. ಈ ಯುದ್ಧದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಸುದೀರ್ಘ ಹೋರಾಟ ಮಾಡ್ತಾನೆ. ದ್ರೋಣನು ಸಾತ್ಯಕಿಯಿಂದ ಎಷ್ಟು ಹತಾಶನಾಗುತ್ತಾನೆಂದರೆ ಸಾತ್ಯಕಿಯನ್ನ ಕೊಲ್ಲಲು ತನ್ನ ಬತ್ತಳಿಕೆಯಲ್ಲಿದ್ದ ದೈವಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸ್ತಾನೆ. ಆದರೆ ಸಾತ್ಯಕಿಯು ಅರ್ಜುನನಿಂದ ಪಡೆದಿದ್ದ ಶಸ್ತ್ರಾಸ್ತ್ರ ಬಳಕೆಯ ಜ್ಞಾನದಿಂದಾಗಿ ದಿಟ್ಟತನದಿಂದ ಎದುರಿಸುತ್ತಾನೆ. ಆದರೆ ದ್ರೋಣರ ಪರಾಕ್ರಮದ ಮುಂದೆ ಅಂತಿಮವಾಗಿ ಸತ್ಯಕಿ ದಣಿದು ದ್ರೋಣರ ಬಾಣಗಳಿಂದ ಘಾಸಿಕೊಳ್ತಾನೆ. ಆದರೂ ತನ್ನ ಕರ್ತವ್ಯ ಪ್ರಜ್ಞೆ ಬಿಡುವುದಿಲ್ಲ. ಮಾತಿನಂತೆ ಉಪಪಾಂಡವರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ದ್ರೋಣರಿಗೆ ಸಾಕಷ್ಟು ಸಮಯದವರೆಗೆ ತಡೆಯೊಡ್ಡಲು ಸಾತ್ಯಕಿಯು ಸಮರ್ಥನಾಗುತ್ತಾನೆ. ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದ ದುರ್ಯೋಧನ ನಿರಾಶೆಗೊಂಡು ಅರ್ಜುನನೊಂದಿಗಿನ ಸಂಘರ್ಷದ ಮೇಲೆ ಗಮನ ಕೇಂದ್ರೀಕರಿಸಲು ದ್ರೋಣನನ್ನ ಹಿಂದಕ್ಕೆ ಕರೆಸಿಕೊಳ್ಳುತ್ತಾನೆ. ಇತ್ತ ಕಡೆ ಅರ್ಜುನನ ಅನುಪಸ್ಥಿತಿಯಲ್ಲಿ ಯುಧಿಷ್ಠಿರನು ಚಿಂತಿತನಾಗುತ್ತಾನೆ ಮತ್ತು ಯುಧಿಷ್ಠಿರನು ಅರ್ಜುನನ ಸುರಕ್ಷತೆಯ ಬಗ್ಗೆ ಚಿಂತಿಸುತ್ತಾನೆ. ರಾಜನನ್ನ ರಕ್ಷಿಸುವುದು ಹೆಚ್ಚು ಮುಖ್ಯ ಎಂದು ಯುದ್ಧದ ಹೊರತಾಗಿಯೂ ಅರ್ಜುನನನ್ನ ಹುಡುಕಿ ಆತನಿಗೆ ನೆರವಾಗಲು ಸಾತ್ಯಕಿಗೆ ಆದೇಶಿಸಲಾಗುತ್ತದೆ. ಪದ್ಮವ್ಯೂಹದ ಪ್ರವೇಶ ದ್ವಾರದಲ್ಲಿ ಸಾತ್ಯಕಿ ದ್ರೋಣನನ್ನ ಭೇಟಿಯಾಗ್ತಾನೆ. ಅರ್ಜುನನು ದ್ರೋಣರ ಬಳಿ ಹೊರಡಲು ಅನುಮತಿ ಕೇಳುವ ಮೂಲಕ ದ್ರೋಣನನ್ನ ತಪ್ಪಿಸಿದ್ದು ಮತ್ತು ದ್ರೋಣರು ಅನುಮತಿ ನೀಡಿದ್ದನ್ನ ದ್ರೋಣರು ಸಾತ್ಯಕಿಗೆ ಹೇಳುತ್ತಾರೆ. ಆದರೆ ಸಾತ್ಯಕಿ ಅದೆಷ್ಟು ನಿಷ್ಠಾವಂತನೆಂದರೆ ಅರ್ಜುನನು ಸಾತ್ಯಕಿಯ ಗುರುವಾಗಿರುವುದರಿಂದ ತಾನು ಗುರುವಿನ ಪರವಾಗಿ ನಿಲ್ಲಬೇಕು, ಗುರುವಿನ ಮಾದರಿಯನ್ನ ಅನುಸರಿಸಬೇಕು ಎಂದು ಸಾತ್ಯಕಿ ದ್ರೋಣನಿಗೆ ಹೇಳುತ್ತಾನೆ. ಏಕೆಂದರೆ ಅರ್ಜುನನು ಯುದ್ಧದ 14ನೇ ದಿನದ ಆರಂಭದಲ್ಲಿ ದ್ರೋಣನೊಂದಿಗೆ ಹೋರಾಡಲು ನಿರಾಕರಿಸಿದ್ದನು. ಹೀಗಾಗಿ ಅರ್ಜುನನ ಮೇಲೆ ಅನೇಕ ಕಡೆಯಿಂದ ದಾಳಿ ನಡೆಯುತ್ತಿರುವಾಗ ಸತ್ಯಕಿಯು ಸಹಾಯ ಮಾಡುತ್ತಾನೆ. ಸತ್ಯಕಿಯ ಅಜುನು ಭೂರಿಶ್ರವನ ತಂದೆಯನ್ನ ಸೋಲಿಸಿದ ನಂತರ ಸತ್ಯಕಿ ತನ್ನ ದೀರ್ಘಕಾಲದ ಕುಟುಂಬ ವೈಷಮ್ಯವನ್ನ ಹೊಂದಿದ್ದ ಬದ್ಧ ವೈರಿ ಭೂರಿಶ್ರವನೊಂದಿಗೆ ಘನಘೋರ ಯುದ್ಧವನ್ನ ನಡೆಸುತ್ತಾನೆ. ಆ ರಕ್ತಸಿಕ್ತ ಯುದ್ಧದ ನಂತರ ದ್ರೋಣನ ವಿರುದ್ಧ ಹೋರಾಡಿ ಅದಾಗ್ಲೇ ದಣಿದಿದ್ದ ಸಾತ್ಯಕಿಯನ್ನ ಭೂರಿಶ್ರವಸನು ಹೊಡೆದು ಯುದ್ಧ ಭೂಮಿಯಾದ್ಯಂತ ಎಳೆದು ಬಿಡ್ತಾನೆ. ತನ್ನ ಖಡ್ಗವನ್ನ ಮೇಲಕ್ಕೆತ್ತಿದ ಭೂರಿಶ್ರವನು ಸತ್ಯಕಿಯನ್ನು ಕೊಲ್ಲಲು ಮುಂದಾದ. ಆದರೆ ಅರ್ಜುನ ತನ್ನ ಶಿಷ್ಯನನ್ನ ಅರೆ ಕ್ಷಣದಲ್ಲಿ ಸಾವಿನಿಂದ ರಕ್ಷಿಸುತ್ತಾನೆ. ತನ್ನ ಶಿಷ್ಯನನ್ನು ವಿರೂಪಗೊಳಿಸಿದ ಭೂರಿಶ್ರವನ ತೋಳನ್ನ ತುಂಡಿರಿಸಲು ಬಾಣವನ್ನ ಹೂಡುತ್ತಾನೆ. ಈ ವೇಳೆ ಶಿಷ್ಯ ಪ್ರೇಮದಿಂದ ಮೈಮರೆತ ಅರ್ಜುನನಿಗೆ ಭೂರಿಶ್ರವನು ಟೀಕಿಸಲ್ಪಟ್ಟಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಯೋಧನನ್ನ ಕೊಲ್ಲಲು ಪ್ರಯತ್ನಿಸಿದ್ದು ಸರಿಯಾ, ಇದು ಯುದ್ಧ ನೀತಿಯೇ ಎಂದು ಆಕ್ರೋಶದಲ್ಲಿ ಭೂರಿಶ್ರವನನ್ನ ಖಂಡಿಸುವ ಮೂಲಕ ಪ್ರತಿಕ್ರಿಯಿಸುತ್ತಾನೆ. ಇದಲ್ಲದೆ ಅಭಿಮನ್ಯುವಿನ ಮರಣದ ಸಮಯದಲ್ಲಿ ಭೂರಿಶ್ರವನ ಕೃತ್ಯಗಳನ್ನು ಕೂಡ ಅರ್ಜುನ ಟೀಕಿಸುತ್ತಾನೆ. ಅವನ ಅವಮಾನವನ್ನ ಅರಿತ ಭೂರಿಶ್ರವನು ತನ್ನ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ತನ್ನ ಕೃತ್ಯವನ್ನ ನೆನೆದು ಅಲ್ಲಿಯೇ ಯುದ್ಧ ಭೂಮಿಯಲ್ಲಿಯೇ ಧ್ಯಾನ ಮಾಡಲು ಕುಳಿತು ಬಿಡ್ತಾನೆ. ನಂತರ ಮೂರ್ಛೆ ಹೋಗಿದ್ದ ಸಾತ್ಯಕಿ ಎಚ್ಚರಗೊಂಡವನೇ ತನ್ನ ಶತ್ರುವನ್ನ ಶಿರಚ್ಛೇದ ಮಾಡುತ್ತಾನೆ. ಈ ದುಡುಕಿನ ಕೃತ್ಯಕ್ಕಾಗಿ ಅವನನ್ನ ಖಂಡಿಸಲಾಗುತ್ತದೆ. ಆದರೆ ಸತ್ಯಕಿ ತನ್ನ ಪ್ರಮಾದವನ್ನ ಒಪ್ಪಿಕೊಳ್ತಾನೆ. ಭೂರಿಶ್ರವ ತಾನು ಅರೆಪ್ರಜ್ಞಾವಸ್ಥೆಯಲ್ಲಿರುವಾಗಲೇ ಹೊಡೆದ ಕ್ಷಣವೇ ಭೂರಿಶ್ರವನನ್ನ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದಾಗಿ ಸಮರ್ಥನೆ ಮಾಡಿಕೊಳ್ತಾನೆ. 14ನೇ ದಿನದ ಯುದ್ಧವು ರಾತ್ರಿಯವರೆಗೂ ಮುಂದುವರೆದಾಗ ಸತ್ಯಕಿ ಕರ್ಣನನ್ನ ಸೋಲಿಸುತ್ತಾನೆ ಮತ್ತು ಭೂರಿಶ್ರವನ ತಂದೆ ಸೋಮದತ್ತನನ್ನ ಕೊಲ್ಲುತ್ತಾನೆ. ನಂತರ ಭೀಮನು ಸೋಮದತ್ತನ ತಂದೆ ಭೈಲಾಕನನ್ನ ಕೊಲ್ಲಲು ಸಹಾಯ ಮಾಡುತ್ತಾನೆ. ಕೃಷ್ಣ ರಾಯಭಾರದಲ್ಲಿ ಕೌರವರು ಕೃಷ್ಣನ ಮೇಲೆರಗಿ ಬಂದಾಗ ಕೃಷ್ಣನ ರಕ್ಷಣೆಗೆ ಖಡ್ಗ ಹಿಡಿದ ಸಾತ್ಯಕಿಯನ್ನು ಕೃಷ್ಣ ತಡೆಯುತ್ತಿರುವುದು ಕುರುಕ್ಷೇತ್ರ ಯುದ್ಧದಲ್ಲಿ ಅತಿ ರಂಜಿತವಾಗಿ ವರ್ಣಿಸಲಾಗಿದೆ. ಸಾತ್ಯಕಿ ಮತ್ತು ಕೃತವರ್ಮ ವಿರುದ್ಧ ಬದಿಗಳಲ್ಲಿ ಹೋರಾಡಿದ ಇಬ್ಬರು ಪ್ರಮುಖ ಯಾದವ ನಾಯಕರಾಗಿದ್ದರು. ಸಾತ್ಯಕಿ ಪಾಂಡವರ ಪರವಾಗಿ ಹೋರಾಡಿದರೆ ಕೃತವರ್ಮನು ಕೌರವರ ಪರವಾಗಿ ಸೇರಿಕೊಂಡ. ಸತ್ಯಕಿಯು ಕೇವಲ ಯೋಧ ಮಾತ್ರನಲ್ಲ,
ಆಯುರ್ವೇದ ವೈದ್ಯನಾಗಿಯೂ ಹೆಸರುವಾಸಿಯಾಗಿದ್ದವನು. ಅವನು ಶಲ್ಯ ಅಂದರೆ ಶಸ್ತ್ರಚಿಕಿತ್ಸೆ ಮತ್ತು ಶಾಲ್ಯಕ ಅಂದರೆ ಕಣ್ಣು, ಕಿವಿ, ಮೂಗು ಮತ್ತು ಗಂಟಲು ಚಿಕಿತ್ಸೆಯಲ್ಲೂ ಪರಿಣಿತನಾಗಿದ್ದ. ದಲಹನನು ತೀಮರ ಮತ್ತು ಅನ್ವಂತತನು ಅಂದರೆ ಸುಶ್ರುತ ಉತ್ತರಾತಂತ್ರ ಮತ್ತು ಚಕ್ರಪಾಣಿಯು ನೇತ್ರರೋಗದ ಚರಕದಲ್ಲಿ ಆತನನ್ನು ಉಲ್ಲೇಖಿಸಿದ್ದಾರೆ. ಮೌಸಲ ಪರ್ವದ ಸಮಯದಲ್ಲಿ ಸತ್ಯಕಿಯು ಕೃತವರ್ಮನ ಶಿರಚ್ಛೇದ ಮಾಡಿ ಅವನನ್ನು ಕೊಂದ ಎಂದು ಕೆಲವು ಮಹಾಭಾರತ ಪಠ್ಯಗಳು ಹೇಳುತ್ತವೆ. ಕುರುಕ್ಷೇತ್ರ ಯುದ್ಧದ ನಂತರ ಗಾಂಧಾರಿಯು ಕೃಷ್ಣನಿಗೆ 36 ವರ್ಷಗಳ ನಂತರ ಭ್ರಾತೃಹತ್ಯೆ ಹತ್ಯಾಕಾಂಡದಲ್ಲಿ ನಿನ್ನ ಕುಲವು ನಾಶವಾಗುತ್ತದೆ ಎಂದು ಶಪಿಸುತ್ತಾಳೆ. ಹೀಗೆ 36ನೇ ವರ್ಷದಲ್ಲಿ ಯಾದವರು ಪ್ರಭಾಸಕ್ಕೆ ನಿವೃತ್ತರಾಗುತ್ತಾರೆ. ಅಲ್ಲಿ ಅವರಿಗೆ ತಾತ್ಕಾಲಿಕ ನಿವಾಸಗಳನ್ನು ನೀಡಲಾಗುತ್ತದೆ. ಆದರೆ ಅವನತಿಯ ಅಂತ್ಯದಲ್ಲಿದ್ದ ಯಾದವರು ಮೋಜು ಮಸ್ತಿಗಾಗಿ ಕುಡಿಯಲು ಪ್ರಾರಂಭಿಸುತ್ತಾರೆ. ಕುಡಿದ ಮತ್ತಿನಲ್ಲಿ ಸಾತ್ಯಕಿ ಯುದ್ಧದ 16ನೇ ದಿನದ ರಾತ್ರಿ ಕೃತವರ್ಮನ ಕೃತ್ಯಗಳಿಗಾಗಿ ನಗುತ್ತಾನೆ. ಹುಚ್ಚೆದ್ದು ಆತನನ್ನು ನಿಂದಿಸುತ್ತಾನೆ. ಇತರರು ಸತ್ಯಕಿಯ ಮಾತನ್ನ ಒಪ್ಪಿದಂತೆ ಕೃತವರ್ಮನು ಕೋಪಗೊಂಡು ಭೂರಿಶ್ರವನನ್ನ ಕ್ರೂರವಾಗಿ ಕೊಂದಿದ್ದಕ್ಕಾಗಿ ಸತ್ಯಕಿಯನ್ನ ಖಂಡಿಸುತ್ತಾನೆ. ಇದಕ್ಕೆ ಪ್ರತಿಯಾಗಿ ಸತ್ಯಕಿಯು ದೇವಕಿಯ ತಂದೆಯನ್ನ ಕೊಲ್ಲಲು ಕೃತವರ್ಮ ಸಂಚು ರೂಪಿಸಿದ ಕಥೆಯನ್ನ ವಿವರಿಸುತ್ತಾನೆ. ಅವರ ಮಧ್ಯದ ಅಮಲು ಅರಿಯತೊಡಗಿ ಕೋಪವು ಉಲ್ಬಣಗೊಳ್ಳುತ್ತಿದ್ದಾಗ ಯುದ್ಧದ ಸಮಯದಲ್ಲಿ ತಮ್ಮ ಕುಲಗಳು ಯಾರಿಗಾಗಿ ಹೋರಾಡಿದವು ಎಂಬುದರ ಆಧಾರದ ಮೇಲೆ ಯೋಧರು ಪಕ್ಷಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಕೋಪಗೊಂಡ ಸಾತ್ಯಕಿ ನೆಲದಿಂದ ಎದ್ದು ತನ್ನ ಬೆರಳಚ್ಚು ಕೈಗಳಿಂದ ತಾನು ಎಳೆಯುವ ಹುಲ್ಲು ಶಸ್ತ್ರಾಸ್ತ್ರಗಳನ್ನು ಮಾರ್ಪಟ್ಟಿದ್ದನ್ನು ಕಂಡು ಆಘಾತಗೊಳ್ಳುತ್ತಾನೆ. ಸಾತ್ಯಕಿಯು ಕೃತವರ್ಮನ ಶಿರಚ್ಛೇದ ಮಾಡಿ ಕೃತವರ್ಮನ ಬದಿಯಲ್ಲಿರುವ ಯೋಧರ ಮೇಲೆ ಹಲ್ಲೆ ಮಾಡಲು ಪ್ರಾರಂಭಿಸುತ್ತಾನೆ. ಕೃಷ್ಣನು ಸಹಾಯಕ್ಕಾಗಿ ಬರುತ್ತಿದ್ದಂತೆ ಕೋಪಗೊಂಡು ಮತ್ತು ಕುಡಿತದ ಅಮಲಿನಲ್ಲಿದ್ದ ಭೋಜರು ಮತ್ತು ಅಂಧಕರು ಸಾತ್ಯಕಿಯನ್ನ ಸುತ್ತುವರಿಯುತ್ತಾರೆ. ಆದಾಗ್ಯೂ ಆ ಸಮಯದ ಸ್ವರೂಪವನ್ನು ತಿಳಿದುಕೊಂಡು ಕೃಷ್ಣನು ಪಕ್ಕಕ್ಕೆ ನಿಲ್ಲುತ್ತಾನೆ. ಭೋಜರು ಮತ್ತು ಅಂಧಕರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಎಳೆದು ಸಾತ್ಯಕಿಯತ್ತ ಮುನ್ನುಗ್ಗುತ್ತಾರೆ. ಪ್ರದ್ಯುಮ್ನ ಸತ್ಯಕಿಯ ಮಿತ್ರರು ಅವನ ರಕ್ಷಣೆಗೆ ಧಾವಿಸುತ್ತಾರೆ. ಆದರೆ ಆ ಕ್ಷುಲ್ಲಕ ಬಡಿದಾಟದಲ್ಲಿ ಎಲ್ಲ ವೃಷ್ಣಿಯೋಧರಂತೆ ಸತ್ಯಕಿಯು ಸತ್ತು ಹೋಗುತ್ತಾನೆ. ಚತುರ್ಧುರಿ ಸಂಕಲನದಲ್ಲಿ ಸತ್ಯಕಿಯು 10 ಗಂಡು ಪುತ್ರರನ್ನು ಹೊಂದಿದ್ದು ಅವರೆಲ್ಲರೂ ಭೂರಿಶ್ರವನ ವಿರುದ್ಧದ ಯುದ್ಧದಲ್ಲಿ ಸಾಯುತ್ತಾರೆ ಎಂದು ಉಲ್ಲೇಖಿಸಿದರೆ, ಇತರೆ ಆವೃತ್ತಿಗಳಲ್ಲಿ ಸತ್ಯಕಿಗೆ ಅಸಂಗ ಎಂಬ ಒಬ್ಬನೇ ಮಗ ಮತ್ತು ಯುಗಂಧರನೆಂಬುವ ಒಬ್ಬ ಮೊಮ್ಮಗನಿದ್ದನು ಎಂದು, ಯುಗಂಧರನು ನಂತರ ಸರಸ್ವತಿ ನದಿಯ ಬಳಿಯ ಪ್ರದೇಶದ ಆಡಳಿತಗಾರನಾದ ಎಂಬ ಉಲ್ಲೇಖ ಸಿಗುತ್ತೆ. ಹಾಗೆ ಪಾಂಡವ ಕುಟುಂಬದಲ್ಲಿ ಮದುವೆಯಾಗಬೇಕೆಂದು ಸತ್ಯಕಿಯು ಆಶಿಸಿದ 2 ಮೊಮ್ಮಕ್ಕಳ ಬಗ್ಗೆಯೂ ಉಲ್ಲೇಖವಿದೆ. ನಂತರದ ದಿನದಲ್ಲಿ ಯೋಧೇಯರು ತಮ್ಮನ್ನು ಧರ್ಮರಾಜನ ಮಕ್ಕಳು ಮತ್ತು ಅರ್ಜುನನ ಸೋದರಳಿಯರು ಎಂದು ಹೇಳಿಕೊಂಡು ಸಾತ್ಯಕಿಯ ಮಗನ ಮೂಲಕ ಅಥವಾ ಯುಧಿಷ್ಠಿರನ ಮಗ ಯೋಧಯೇನ ಮೂಲಕ ವಂಶಸ್ಥರೆಂದು ಬಿಂಬಿಸಿಕೊಂಡರೆಂದು ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಮಹಾಯೋಧ ಸಾತ್ಯಕಿಯು ಮೆರೆದಷ್ಟು ಮಿಂಚಿ ಮರೆಯಾದ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.